ಇವತ್ತು ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೋತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನು ಒಂದು ಹೇಯ ಕೃತ್ಯ ಆಯಿತು, ಹಿಡಿತನ ಕೃತ್ಯ ಆಯಿತು. ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೇಡನ್ನು ನಾವು ತೀರಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಇವತ್ತೊಂದು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರರ ತಾಣಗಳಿದ್ದಾವೆ, ಉಗ್ರಗಳ ಏನು ಅಡುಗು ತಾಣಗಳಿದ್ದಾವೆ, ಅವರ ಸೆಂಟ್ರ್ಗಳಿದ್ದಾವೆ, ಅದರ ಮೇಲೆ ಇವತ್ತೊಂದು ದಿವಸ ನಮ್ಮ ಏರ್ಫೋರ್ಸ್ನವರು ಅದನ್ನು ಟಾರ್ಗೆಟೆಡ್ ರೇಡ್ ಮಾಡಿದ್ದಾರೆ ಅಂಥೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾಯಿದೆ. ಅದನ್ನು ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು ಈ ಉಗ್ರರನ್ನ ನಾವು ಬಗ್ಗಿ ಬಿಡಬೇಕು ಮತ್ತು ಈ ನಿರಪರಾಧಿಗ ಜನ ಏನಿದ್ದಾರೆ ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನು ತೀರಿಸ್ಕೊಳ್ಬೇಕು. ಶಾಂತಿ ಹತ್ರ ನಿಶ್ಚಿತವಾಗಿಯೂ ಎಲ್ಲರೂ ಬಯಸ್ತಾರೆ, ಆ ಬತ್ತಿನ ಪ್ರಶ್ನೆ ಇಲ್ಲ. ಈಗ ನಾವು ನಮ್ಮ ಕೇಳಿ ಉಗ್ರರ ಮೇಲೆ ದಾಳಿ ಮಾಡಿದ್ರೆ ಟಾರ್ಗೆಟೆಡ್ ಇದು ಇದೆ. ಯಾರು ನಾವೇನು ಜನರ ಮೇಲೆ ಇವತ್ತೊಂದು ದಿವಸ ಅದು ಆಗಿಲ್ಲ, ಅದು ಏನೋ ಹೇಳಿದ್ದಾರೆ, ಅದು ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೆ ಟಿ ವಿಯಲ್ಲಿ ಇವತ್ತೊಂದು ದಿವಸ. ನಮ್ಮ ಭಾರತ ದೇಶ ನಾವು ಶಾಂತಿಯನ್ನು ಬಯಸ್ತೀವಿ. ಆದರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ಧ ಜನರನ್ನು ಪ್ರವಾಸಿಗರನ್ನು ಇವತ್ತೊಂದು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಗೆ ಕೃತ್ಯ ಮಾಡಿ ಹಿಡಿತನದ ಕೃತ್ಯ ಇದೆ. ಅದಕ್ಕೆ ನಾವು ಶಿಕ್ಷಿತವಾಗಿ ನಾವು ಸೇಡು ತರಿಸ್ಕೊಳ್ಬೇಕು. ಒಟ್ಟಾರೆ ಹೇಳ್ತೇನೆ, ಇವತ್ತು ಈ ವಿಚಾರದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ BJP ಅನ್ನೋದಿಲ್ಲ. ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ತಗೊಳ್ಳಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತೇವೆ. ಯಾರೇ ಆದರೂ ಕೂಡ ಆರ್ಮಿ ಆಗಲಿ ಸುರಕ್ಷತೆಯನ್ನಾಗಲಿ ಅದನ್ನು ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೀನಿ, ಮಾಡಬಾರ್ದೂ ಕೂಡ. ಹೀಗಾಗಿ ಇವತ್ತೊಂದು ದಿವಸ ಯಾರೂ ಇವತ್ತೊಂದು ದಿವಸ ಏನು ಡ್ರಿಲ್ ಆಗಲಿ ಮತ್ತೊಂದಾಗಲಿ ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತೊಂದು ದಿವಸ ನಾವು ಅದು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತೊಂದು ದಿವಸ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು.